ಹಾಯ್ ಗಾಯ್ಸ್, ಇವತ್ತು ಏನು ಗೊತ್ತಾ, ಇಷ್ಟು ಬೆಳಗ್ಗೆ ಯಾಕೆ ಹೊರಟಿದ್ದೀನಿ ಅಂದರೆ ಇವತ್ತು ನಮ್ಮ ಅಣ್ಣನ ಪಾಪುದು ನಾಮಕರಣ ಇದೆ. ಸೊ ಹಾಗಾಗಿ ನಾನು ಮೂಡಿಗೆರೆ ಹೋಗ್ತಾ ಇದ್ದೀನಿ. ಮಾಮೂಲು ಹೋಗೋ ಬಸ್ಸಿಗೆ ಆಲ್ದೂರು ತನಕ ಹೋಗ್ಬಿಟ್ಟು ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮಮ್ಮ. ನಾನು ಈ ಕಲರ್ ಡ್ರೆಸ್ ಹಾಕಿದ್ದೀನಿ, ನಮ್ಮಮ್ಮ ನೋಡಿ ಗ್ರೀನ್ ಸ್ಯಾರಿನ ಹಾಕೊಂಡಿದ್ದಾರೆ. ಅವ್ರು ಕೂದಲು ತೋರಿಸ್ತಾ ಇದ್ದಾರೆ ನೋಡಿ, ನನಗೆ ಇಲ್ಲ ಅಲ್ಲ ಅದಕ್ಕೆ. ನಾನು ಮತ್ತು ಅಮ್ಮ ಬಸ್ಸಲ್ಲಿ ಕುತ್ಕೊಂಡು ಹೊರಟ್ವಿ ನೋಡಿ. ಹೋಗ್ತಾ ಇದ್ದೆ, ಫುಲ್ ಒಂಥರ ಮೋಡ ಮೋಡ ಇತ್ತು, ವಾತಾವರಣ ಚೆನ್ನಾಗಿತ್ತು. ಆಲ್ದೂರಲ್ಲಿ ಈ ಕಾಫಿ ತೋಟಗಳನ್ನು ನೋಡಿದ್ರೆ ನಂಗೆ ಭಯ ಆಗುತ್ತೆ. ಯಾಕಂದರೆ ಇಲ್ಲಿ ಹೆಂಗೆ ಕಾಫಿ ಕುಯ್ತಾರೆ ಇಳಿದ್ಬಿಟ್ಟು ಅಂತ. ಮೂಡಿಗೆರೆ ರೀಚ್ ಆದಮೇಲೆ ಪರಿಮಳಮ್ಮ ದೇವಸ್ಥಾನದ ಹತ್ರ ಬಂದಿದ್ವಿ. ಅಲ್ಲೇ ಹಾಲ್ ಕೂಡ ಇತ್ತು. ಸೊ ಹಾಗಾಗಿ ಹಾಗೆ ಅಲ್ಲೂ ಕೂಡ ವೀಡಿಯೋಸ್ ತೆಕ್ಕೊಂಡೆ ನಮ್ಮಮ್ಮನೊಟ್ಟಿಗೆ ನೋಡಿ ದೇವಸ್ಥಾನ. ಆಮೇಲೆ ನಮ್ಮ ರಾಷ್ಟ್ರಮಟ್ಟದ ಜಾನಪದ ಕಲಾವಿದರಾದಂಥ ನಮ್ಮ ಬಕ್ಕಿ ರವಿ ಸರ್ ಬಂದಿದ್ದರು. ಅವರೊಟ್ಟಿಗೆ ಮಾತಾಡ್ಕೊಂಡು ಕಾಫಿ ಕೂಡ ಕುಡಿದೆ. ಅವರೊಟ್ಟಿಗೆ ಆಟೋದಲ್ಲಿ ಕೂಡ ಹೋಗ್ತಾ ಇದ್ದೀನಿ. ಹಾಲಿಗೆ ಬಂದಮೇಲೆ ನಮ್ಮಮ್ಮ ಅಜ್ಜಿಯೊಟ್ಟಿಗೆ ಮಾತಾಡ್ತಿದ್ರು. ಎಲ್ಲಿ ನೋಡಿ ಬರೀ ಮಾತು. ಆಮೇಲೆ ಈ ಡ್ರೆಸ್ಸನ್ನು ಹಾಕ್ಕೊಂಡೆ ನೋಡಿ, ಚೇಂಜ್ ಮಾಡಿಕೊಂಡೆ ಡ್ರೆಸ್. ನಮ್ಮಮ್ಮ ನೋಡಿ ರಿಯಾನ್ಶಿ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಚೆಂದ ಇದ್ದಾಳೆ ಗೊತ್ತಾ ರಿಯಾನ್ಶಿ. ಆಮೇಲೆ ಪ್ರೋಗ್ರಾಮ್ ಎಲ್ಲ ಮುಗೀತು, ಸಾಂಗ್ ಎಲ್ಲ ಹಾಡಿಬಿಟ್ಟು ಸುಸ್ತಾಗಿ ಕೂತಿದೆ. ನಮ್ಮಮ್ಮ ಐಸ್ ಕ್ರೀಮ್ ಕೊಡಿಸಿದ್ರು ನೋಡಿ, 5 ರೂಪಾಯಿದು ಅರುಣ್ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಆಮೇಲೆ ಈ ವಾಟರ್ ಮೆಲನ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು, ಅದು ಕೂಡ ತಿಂದೆ. ಆಮೇಲೆ ಫೋಟೋಗ್ರಫಿ ಮಾಡೋಕ್ಕೆ ಅಂತೇಳಿ ಬಾಳೆನೂರಿಂದ ಅಣ್ಣ ಬಂದಿದ್ದರು, ಅವರೊಟ್ಟಿಗೆ ಬಂದ್ವಿ. ಒಳ್ಳೆ ಅಣ್ಣ, ತುಂಬ ಚೆಂದಾಗಿ ಮಾತಾಡಿಸಿದ್ರು. ಆಮೇಲೆ ಕಾಫಿ ಕುಡಿಯೋಣ ಅಂತೇಳಿ ಖಾಂಡ್ಯ ಕೆಫೆಗೆ ಕರ್ಕೊಂಡೋದ್ರು ನೋಡಿ. ಅಲ್ಲಿ ವ್ಯೂ ಎಷ್ಟು ಚೆಂದ ಇತ್ತು ಅಂದರೆ ಹಾಗೆ ಬಸ್ ಹತ್ಕೊಂಡ್ಬಿಟ್ಟು ಮನೆ ಕೂಡ ರೀಚ್ ಆದೆ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ನಾಳೆ ಸಿಗೋಣ ಅಷ್ಟೇ.